ವಿದುರಾಶ್ವತ್ಥ ಅಂದ ಕ್ಷೇತ್ರ ಏನಪ್ಪ ಅಂದರೆ, ವಿದುರ ಅನ್ನೋರು ಮಹಾಭಾರತ ಕಾಲದಲ್ಲಿ ಇವ್ರಿಗೆ ಧೃತರಾಷ್ಟ್ರ ಇರ್ತಾರಲ್ಲ ಅವ್ರಿಗೆ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನೇನು ಯುದ್ಧ ಶುರು ಆಗುತ್ತೆ, ಕೃಷ್ಣ ಸಂಧಾನಕ್ಕೆ ಬರ್ತಾನೆ 5 ಊರುಗಳು ಕೊಡಿ ಅಂತ. ಆವಾಗ ಕೃಷ್ಣನಿಗೆ ಸಭೆಯಲ್ಲಿ ಕೃಷ್ಣನಿಗೆ ದುರ್ಯೋಧನ ಅವಮಾನ ಮಾಡ್ತಾರೆ, ಕೊಡುವುದಿಲ್ಲ. ಆಗ ವಿದುರನೂ ಒಂದು ಮಾತು ದುರ್ಯೋಧನನಿಗೆ ಹೇಳ್ತಾರೆ, ನೋಡಪ್ಪ ಧರ್ಮ ಇರೋದು ಪಾಂಡವರ ಕಡೆ, 5 ಊರಾದ್ರೂ ಕೊಡಬೇಕು ಅಂತ. ದುರ್ಯೋಧನ ವಿದುರನಿಗೆ ಸಭೆಯಲ್ಲಿ ಅವಮಾನ ಮಾಡಿಬಿಡ್ತಾನೆ, ನೀನು ದಾಸಿ ಪುತ್ರ, ನೀನು ಸುಮ್ಮನೆ ಇರು, ನನಗೆ ಗೊತ್ತು ಏನು ಮಾಡೋದು ಅಂತ ಸಭೆಯಲ್ಲಿ ಅವಮಾನ ಮಾಡಿಬಿಡ್ತಾನೆ. ಆವಾಗ ವಿದುರನಿಗೆ ಬೇಜಾರಾಗ್ಬಿಟ್ಟು ಕೃಷ್ಣ ಅವತ್ತು ರಾತ್ರಿ ಹಸ್ತಿನಾಪುರದಲ್ಲಿ ವಿದುರ ಮನೆಯಲ್ಲೇ ಹೇಳ್ತಾನೆ, ಏನು ಮಾಡೋದು, ನ್ಯಾಯ ಇರೋದು ಪಾಂಡವರ ಕಡೆ, ಬಟ್ ನಾನು ಉಪ್ಪು ತಿಂದಿರೋದು ಕೌರವರು, ಯಾರ ಕಡೆ ಇರೋದು ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ಈ ಕ್ಷೇತ್ರದಿಂದ ಹೊರಟು ಬಿಡು, ಯುದ್ಧ ಆಗುತ್ತೆ, ಕೌರವರ ನಾಶ ಆಗುತ್ತೆ, ಅದು ನೀನು ನೋಡೋಕ್ಕಾಗೋದಿಲ್ಲ, ನೀನು ಹೊರಟು ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಯುದ್ಧದಲ್ಲಿ ವಿದುರ ಪಾಲ್ಗೊಳ್ಳೋದಿಲ್ಲ ಎಲ್ಲೂ. ಸೊ ಯುದ್ಧ ಇನ್ನೇನು ಶುರು ಆಗಬೇಕು ಆದರೆ ವಿದುರ ಅನ್ನೋರು ನಾರ್ತ್ ಟ್ರಿಪ್ಪಿಗೆ ಹೋಗ್ಬಿಟ್ಟು ಈ ಕ್ಷೇತ್ರಕ್ಕೆ ಬರ್ತಾರೆ. ಇದ್ರ ಮೈತ್ರೇಯ ಮಹರ್ಷಿ ಆಶ್ರಮ ಇರುತ್ತೆ. ಈ ಆಶ್ರಮದಲ್ಲಿ ವಿದುರ ಬಂದು ಕೆಲವು ದಿವಸ ಇರ್ತಾರೆ. ಒಂದು ದಿವಸ ಸಂಧ್ಯಾವಂದನೆ, ಉತ್ತರ ಪಿನಾಕಿ ನದಿ ಅದು, ಸಂಧ್ಯಾವಂದನೆ ಮಾಡುವಾಗ ಒಂದು ಅಶ್ವತ್ಥ ಸಸಿ ಮೈತ್ರೇಯ ಮಹರ್ಷಿ ಕೈಯವರೆಗೆ ಬರುತ್ತೆ. ಅವರು ತಮ್ಮ ತಪೋಜ್ಞಾನವನ್ನೆಲ್ಲ ಅಶ್ವತ್ಥ ಸಸಿಗೆ ದಾರೆ ಹಿಡಿದು ವಿದುರನಿಗೆ, ನೀನು ಭಕ್ತಿಯಿಂದ ಇಲ್ಲಿ ಪೋಷಣೆ ಮಾಡು, ನಿನ್ನ ಹೆಸರು ಕಲಿಯುವುದಲ್ಲಿ ಇಲ್ಲಿ ಉಳಿಯುತ್ತೆ ಅಂತ ಹೇಳ್ತಾರೆ. ವಿದುರ ಅನ್ನೋರು ಅಲ್ಲಿಗರ ವೃಕ್ಷ, ಹಿಂದೆ ಕಾಣೋ ವೃಕ್ಷ, ಅದು 5000 ವರ್ಷದ್ದು. ಇದನ್ನು ಭಕ್ತಿಯಿಂದ ಪೋಷಣೆ ಮಾಡಿ ಅವರು ಈ ಕ್ಷೇತ್ರದಲ್ಲಿದ್ದು ಅವ್ರಿಗೆ ಇಲ್ಲಿಗೆ ಮುಕ್ತಿ ಸಿಗುತ್ತೆ, ಬ್ರಹ್ಮ ವಿಷ್ಣು ಮಹೇಶ ಪ್ರತ್ಯಕ್ಷನಾಗಿ. ಆ ಅಶ್ವತ್ಥ ವೃಕ್ಷಕ್ಕೆ ಮೊದಲ ಭಕ್ತ ವಿದುರಾದಿಂದ ವಿದುರಾಶ್ವತ್ಥ ಅಂತ ಈ ಕ್ಷೇತ್ರಕ್ಕೆ ಬಂದರು. ಏನಕ್ಕಪ್ಪ ಇಷ್ಟೊಂದು ನವನಾಗಗಳಿದೆ ಅಂದರೆ, ದೇವರಿಗೆ 11 ಪ್ರದಕ್ಷಿಣೆ ಹಾಕಿ ಅವ್ರ ಇಷ್ಟಾರ್ಥ ದೇವರಿಗೆ ನೆನೆಸ್ಬಿಟ್ಟು ಹೋಗ್ತಾರೆ. ಎಲ್ಲ ಒಳ್ಳೆ ಆದಮೇಲೆ ಭಕ್ತಾದಿಗಳು ಮಾಡಿಸೋದು. ನಾಗದೋಷ ಆಗಲಿ, ಸರ್ಪದೋಷ ಆಗಲಿ, ಸಂತಾನ ಇಲ್ಲದೆ ಇರೋದು, ಮದುವೆ ಆಗದೆ ಇರೋದು, ಮತ್ತು ರಾಹುಕೇತು ದೋಷ, ಇಷ್ಟು ದೋಷಗಳನ್ನು ಪರಿಹಾರ ಮಾಡುತ್ತೆ. ಹೆಂಗೆ ಪರಿಹಾರ ಆಗುತ್ತೆ ಅಂದರೆ, ನಾಗ ಪ್ರತಿಷ್ಠೆ ಮಾಡಿದ್ಮೇಲೆ ಮಳೆ ಬರುತ್ತಲ್ಲ, ಆ ಅಶ್ವತ್ಥ ಎಲೆ ನೀರು ನಮ್ಮ ನಾಗದ ಮೇಲೆ ಬಿದ್ದರೆ ಪರಿಹಾರ ಆಗುತ್ತೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಈ ಕ್ಷೇತ್ರದಲ್ಲಿ ಇಷ್ಟೊಂದು ನಾಗ ಪ್ರತಿಷ್ಠೆ ಮಾಡೋದು ಏನಪ್ಪ.